ಹಾಯ್ ನಮಸ್ತೆ. ಸೊ ಎಲ್ಲ ಸ್ಪೋರ್ಟ್ಸಲ್ಲಿ ಒಂದು ಸಿಂಪಲ್ ಆಗಿರೋ ಸಜೆಷನ್ ಏನು ಕೊಡ್ತಾರಪ್ಪ ಅಂದರೆ, ಇಂಜುರೀಸ್ ಮಾಡ್ಕೊಳ್ಬೇಡಿ. ಒಂದು ವೇಳೆ ಇಂಜುರಿ ಆಯಿತು ಅಂದರೆ 100% ರಿಕವರಿ ಮಾಡಿ ಆಮೇಲೆ ರಿಸ್ಯೂಮ್ ಮಾಡಿ ನಿಮ್ಮ ಯಾವುದೇ ಸ್ಪೋರ್ಟ್ಸ್ ಇದ್ರು. ಸೊ ನನ್ನ ಕೇಸಲ್ಲೂ ಕೂಡ ನನ್ನ ಸ್ಪೋರ್ಟ್ಸಲ್ಲಿದ್ದಾಗ ನನ್ನ ಶೋಲ್ಡರ್ ಇಂಜುರಿ ಆಗಿ ಡಿಸ್ಲೊಕೇಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಯಾವುದೇ ರೀತಿಯ ಅಂದರೆ ಅಷ್ಟು ಪ್ರಾಪರಾಗಿ ಕೇರ್ ತಗೊಂಡಿಲ್ಲ. ಸೊ ನನ್ನ ಡಿಸ್ಲೊಕೇಟ್ ಆಗೇ ಇತ್ತು. ಅದಾದಮೇಲೆ ಮತ್ತೆ ನಾನು ಜಿಮ್ ಬಂದು ವೆಯ್ಟ್ ಲಿಫ್ಟಿಂಗ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ. ಕೆಲವೊಂದು ಸರಿ ಶೋಲ್ಡ್ರ್ ಪೇಯ್ನ್ ಆ ಥರ ಬರ್ತಾ ಇತ್ತು. ಬಟ್ ರೀಸೆಂಟಾಗಿ ಏನಾಯಿತು ಅಂದರೆ, ನಂದು ಒಂದು ಸರಿ ಬೆಂಚ್ ಪ್ರೆಸ್ ಮಾಡಬೇಕಾದ್ರೆ ಒಂದು ಆ್ಯಂಗಲಲ್ಲಿ ನನಗೆ ವೆಯ್ಟ್ ಎತ್ತಕ್ಕಾಗ್ತಿಲ್ಲ. ಈವನ್ 10 kg ಕೂಡ ಕಷ್ಟ ಆಗ್ತಾಯಿತ್ತು. ಸೊ ಅದಾದಮೇಲೆ ನಾನು ಒಂದು ಡಾಕ್ಟ್ರ್ ಜೊತೆ ಜಸ್ಟ್ ಫೋನ್ ಕಾಲಲ್ಲಿ ಕನ್ಸಲ್ಟ್ ಮಾಡಿದಾಗ ಅವ್ರೇನು ಹೇಳಿದ್ರು, ಡಿಸ್ಲೊಕೇಟ್ ಆಗಿದೆ ಅಂದರೆ ಸರ್ಜರಿ ಮಾಡಲೇಬೇಕು ಅಂತ. ಸೊ ನೀವು ಕೂಡ ನಿಮ್ಮ ಸ್ಪೋರ್ಟ್ಸಲ್ಲಿ ಯಾವುದೋ ಒಂದು ಗೇಮ್ಸ್ ಮಾಡ್ತಾ ಇದ್ದರೆ ಅದರಲ್ಲಿ ಇಂಜುರಿ ಆಗದಿರೋ ಥರ ನೋಡ್ಕೊಳ್ಳಿ. ಇವಾಗ ಯಾವುದೇ ಬಾಡಿ ಬಿಲ್ಡಿಂಗ್ ಅಲ್ಲ